ಎಲ್ರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ನಾವು ನಮ್ಮ ಡೈಲಿಂಗ್ ಟೀಚರ್ ಬಗ್ಗೆ ತುಂಬಾ ವಿವರವಾಗಿ ನೋಡೋಣ. ವಿಡಿಯೋಕ್ಕೆ ಹೋಗೋಣ. ಮೊದಲು 5 ಟೀಚರ್ ಬಗ್ಗೆ, ಕಿಚನ್ ಮತ್ತು ಪ್ರಿಂಟರ್ ಕಾನ್ಫಿಗರೇಷನ್ ಬಗ್ಗೆ ನೋಡೋಣ. ಮೊದಲ ಟೀಚರ್ ಅಂದ್ರೆ ನಾವು ಈಗಾಗಲೇ ಪ್ರೋ ಬಿಲ್ಲಿಂಗ್ ಅಲ್ಲಿ ವೈರ್ಲೆಸ್ ಅಲ್ಲಿ ಬಂದು ಕ್ಯಾಶ್ ಕೌಂಟರ್ ಮಾಡಿ ಬಿಲ್ ಹಾಕಬಹುದು. ಆದ್ರೆ ಇದ್ರಲ್ಲಿ ನೋಡಿದ್ರೆ ನಮ್ಮ ಕಿಚನ್ ಅಲ್ಲಿ ಒಂದು ಪ್ರಿಂಟರ್, ವೈರ್ ಪ್ರಿಂಟರ್ ಇಟ್ಕೊಂಡು ನಾವು ಹನ್ನೋದು ತೆಗೆದುಕೊಳ್ಳುವಾಗ ನಮ್ಮ ಕಿಚನ್ ಗೆ ಕಳಿಸಬಹುದು. ಹಾಗಾಗಿ ಮೊದಲ ಫೀಚರ್ ಅಂದ್ರೆ ಕಿಚನ್ ಅಲ್ಲಿ ಇರುವುದನ್ನು ಕನೆಕ್ಟ್ ಮಾಡಿ ನಾವು ಟ್ರಾನ್ಸ್ಫರ್ ಮಾಡಬಹುದು. ಸೆಕೆಂಡ್ ಫೀಚರ್ ನೋಡಿದ್ರೆ ಅಂದ್ರೆ ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಪ್ರತ್ಯೇಕವಾಗಿ ಪಾರ್ಸೆಲ್ ಕೌಂಟರ್ ಇಟ್ಟಿದ್ದೀರಾ. ಹಾಗಿದ್ರೆ ಈಗಾಗಲೇ ಇರುವ ಹಲವಾರು ರೆಸ್ಟೋರೆಂಟ್ಗಳು ಏನ್ ಮಾಡ್ತಾರೆ ಅಂದ್ರೆ ಗ್ರಾಹಕರಿಗೆ 2 ಕಾಪಿ ಕೊಟ್ಟು 1 ಕೊಡಲು ಹೇಳ್ತಾರೆ. ಆದ್ರೆ ನಾವು ಸರಕು ಬಿಸ್ನೆಸ್ ಇದೆ ಅಂತ ಹೇಳ್ಕೊಂಡು ಪ್ರತ್ಯೇಕವಾಗಿ ಒಂದು ಪ್ರಿಂಟರ್ ಇಟ್ಕೊಳ್ಬಹುದು. ಹೀಗೆ ತೋರಿಸೋದ್ರಿಂದ ಪಾರ್ಸೆಲ್ ಟೇಕ್ ಅವೇ ಆರ್ಡರ್ ಇದ್ರೆ ನೀವು ಪ್ರಿಂಟ್ ಕೊಟ್ಟ ನಂತರ ಗ್ರಾಹಕರಿಗೆ ಕ್ಯಾಶ್ ಕೌಂಟರ್ ಅಲ್ಲಿರುವ ಪ್ರಿಂಟರ್ ನಿಂದ ಬಿಲ್ ಬರ್ತದೆ. ಪಾರ್ಸೆಲ್ ಕೌಂಟರ್ ನಲ್ಲಿ ಸ್ವಯಂಚಾಲಿತವಾಗಿ ಅಲ್ಲಿ 1 ಕಾಪಿ ಪ್ರಿಂಟ್ ಆಗ್ತದೆ. ಅದನ್ನು ಅವರು ಚೆನ್ನಾಗಿ ಪ್ರೊಸೆಸ್ ಮಾಡಿ ಆ ಆರ್ಡರ್ ಬಂದ ಮೇಲೆ ಗ್ರಾಹಕರಿಗೆ ಡೆಲಿವರಿ ಮಾಡಲು ಪ್ರಾರಂಭಿಸ್ತಾರೆ. ಮೂರನೇ ವೈಶಿಷ್ಟ್ಯವಂದ್ರೆ ಬೇರೆ ಸಾಫ್ಟ್ವೇರ್ ಗಳಲ್ಲಿ ಈ ಸೌಲಭ್ಯ ಇರೋದಿಲ್ಲ. ಅವರು ಕಿಚನ್ ಗಾಗಿ ಒಂದೇ ಪ್ರಿಂಟರ್ ಗೆ ಡೇಟಾ ಕಳಿಸ್ತಾರೆ. ನಮ್ಮ ಸರಕು ಬಿಸ್ನೆಸ್ ನಲ್ಲಿ ಹಲವು ಪ್ರಿಂಟರ್ ಗಳು ಇರಬಹುದು. ಅಂದ್ರೆ ಕಿಚನ್ ಬೇರೆ ಬೇರೆ ಕಡೆ ಇದ್ರೆ, ಉದಾಹರಣೆಗೆ ಬಿರಿಯಾನಿ ಅಥವಾ ಗ್ರೇವಿ ಬೇರೆಡೆ ಇರಬಹುದು. ಹೀಗೆ ಹಲವು ಪ್ರಿಂಟರ್ ಗಳನ್ನು ಇಟ್ಕೊಂಡು ನಮ್ಮ ಆಪ್ ಮೂಲಕ ಈ ವ್ಯವಸ್ಥೆ ಮಾಡಿ ನೀವು ಆರ್ಡರ್ ತೆಗೆದುಕೊಂಡು ಕಿಚನ್ಗೆ ಕಳಿಸಿದಾಗ ಎಲ್ಲಾ ಪ್ರಿಂಟರ್ ಗಳಿದ್ರು ಆಯಾ ಸ್ಥಳದ ಐಟಮ್ ಮಾತ್ರ ಅಲ್ಲಿ ಪ್ರಿಂಟ್ ಆಗ್ತದೆ. ಓಟಿಪಾಡಲ್ ಪಿಕ್ಚರ್ ನೋಡಿದ್ರೆ ಒಂದು ಕ್ಯಾನ್ಸಲ್ ಟೋಕನ್ ಐಟಮ್ ಕ್ಯಾನ್ಸಲ್ ಆಗ್ತಾರೆ. ಅಂದ್ರೆ ಒಂದು ಗ್ರಾಹಕರು ಒಂದು ಆರ್ಡರ್ ಮಾಡ್ತಾರೆ, ಸ್ವಲ್ಪ ಸಮಯದ ನಂತರ ಅದನ್ನು ಬೇಡ ಎಂದು ಹೇಳಿ ಕ್ಯಾನ್ಸಲ್ ಮಾಡ್ತಾರೆ. ಅಪ್ಪೋ ಅದು ಸ್ವಯಂಚಾಲಿತವಾಗಿ ಕಿಚನ್ ಮೇಲೆ ಇರುವ ಪ್ರಿಂಟರ್ಗೆ ಕ್ಯಾನ್ಸಲ್ ಐಟಮ್ ಎಂದು ಪ್ರಿಂಟ್ ಆಗ್ತಾರೆ. ಈ ಸೀಟ್ ನ ಈ ಟೇಬಲ್ ಎಂದು ಹೇಳಿ ಪ್ರಿಂಟ್ ಆಗ್ತಾರೆ. ಇದರಿಂದ ನೀವು ಮೇಲಕ್ಕೆ ಹೋಗಿ ಕಿಚನ್ಗೆ ಹೋಗಿ ಹೇಳ್ಬೇಕೆಂದು ಅವಶ್ಯಕವಿಲ್ಲ. ಗ್ರಾಹಕರು ಕ್ಯಾನ್ಸಲ್ ಮಾಡಿದ ಮಾಹಿತಿ ತಕ್ಷಣವೇ ಕಿಚನ್ಗೆ ಕಳುಹಿಸಲಾಗ್ತದೆ. 50 ಪಿಕ್ಚರ್ ಅಂದ್ರೆ ಏನು ಅಂದ್ರೆ ಹಲವಾರು ವೈಟರ್ಗಳು ಒಂದೇ ಸಮಯದಲ್ಲಿ ಕಿಚನ್ಗೆ ಸಂಪರ್ಕಿಸಿ ಪ್ರಿಂಟ್ ಹಾಕಬಹುದು. ಅಂದರೆ ನಿಮ್ಮ ರೆಸ್ಟೋರೆಂಟ್ ಅಲ್ಲಿ ಎಷ್ಟು ಒಂದೇ ಸಮಯದಲ್ಲಿ ಆರ್ಡರ್ ತೆಗೆದುಕೊಳ್ಳಬಹುದು, ಒಂದೇ ಸಮಯದಲ್ಲಿ ಚೆನ್ನೈಗೆ ಕಳಿಸಬಹುದು. ಆ ಕಿಚನ್ ನಲ್ಲಿ ಒಂದೇ ಪ್ರಿಂಟರ್ ಇರುತ್ತದೆ. ಆದ್ರೆ ಸೈಮಂಟೇನಿಯಲ್ ನಲ್ಲಿ ಯಾರು ಕಳಿಸುತ್ತಾರೋ ಅವರಿಗೆ ಆ ಫಸ್ಟ್ ಟೈಮ್ ಪ್ರಿಂಟ್ ಬರ್ತಾ ಇರುತ್ತದೆ. ಮಾಸ್ಟರ್ಸ್ ತಯಾರಿಸಲು ಇದು ಸುಲಭ. ಇದುವರೆಗೆ ಕಿಚನ್ ಪ್ರಿಂಟರ್ಸ್ ಬಗ್ಗೆ ನೋಡಿದ್ರೆ ಈಗ ಟೇಬಲ್ ಮತ್ತು ಸೀಟ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡೋಣ. 60 ಪಿಕ್ಸರ್ ಅಂದ್ರೆ ಏನು ಅಂತ ನೋಡಿದ್ರೆ ಟೇಬಲ್ ಗಳನ್ನ ಕ್ರಿಯೇಟ್ ಮಾಡೋದು. ನಿಮ್ ರೆಸ್ಟೋರೆಂಟ್ ಗಳಲ್ಲಿ ಯಾವಾಗ ಹೊಸ ಟೇಬಲ್ ಗಳನ್ನು ಸೇರಿಸಿದ್ರು ಅದನ್ನು ನಮ್ಮ ಸರಕು ಬಿಸ್ನೆಸ್ ನಲ್ಲಿ ನೀವು ಯಾವಾಗ ಬೇಕಾದ್ರೂ ಸೇರಿಸ್ಕೋಬಹುದು. ದಕ್ಷಿಣ ಪಿಕ್ಸರ್ ನೋಡಿದಾಗ ಆ ಟೇಬಲ್ ಗಳ ಶೇಪ್ ಡಿಸೈನ್ ಮಾಡಬಹುದು. ಟೇಬಲ್ ಚೌಕ, ಆಯತ, ಎಲ್ ಶೇಪ್ ಅಥವಾ ವೃತ್ತಾಕಾರದಲ್ಲಿ ಇರಬಹುದು. ಟೇಬಲ್ ಬುಕ್ ಮಾಡುವಾಗ ಈ ಶೇಪ್ ನೋಡಿ ನೀವೇ ಡಿಸೈನ್ ಮಾಡುವುದು ಸಾಧ್ಯವೇ? ಹಾಗೆಯೇ ಬೇರೆ ಗ್ರಾಹಕರಿಗೆ ಆ ಟೇಬಲ್ ಅನುಕೂಲವಾಗುತ್ತದೆಯೇ ಎಂಬುದನ್ನು ನೀವು ಸುಲಭವಾಗಿ ನಿರ್ಧರಿಸಬಹುದು. 8 ಪಿಕ್ಸರ್ ನಲ್ಲಿ ಹೆಚ್ಚಿನ ಸಾಫ್ಟ್ವೇರ್ ಗಳಂತೆ ಕೇವಲ ಟೇಬಲ್ ಕ್ರಿಯೇಷನ್ ಮಾತ್ರವಲ್ಲದೆ ಸೀಟ್ ಸೆಲೆಕ್ಷನ್ ಆಯ್ಕೆಯೂ ಇದೆ. ಇದರಿಂದ ಗ್ರಾಹಕರ ಆರ್ಡರ್ ಗಳನ್ನ ಆಯಾ ಸೀಟಿಗೆ ಸರಿಯಾಗಿ ಡೆಲಿವರಿ ಮಾಡಲು ಸುಲಭವಾಗುತ್ತದೆ. 9 ಟೀಚರ್ ನೋಡಿದ್ರೆ ವೇಗವಾಗಿ ಆರ್ಡರ್ ತೆಗೆದುಕೊಳ್ಳುವಾಗ ಅವರು ಟೇಬಲ್ ಮಾತ್ರವಲ್ಲದೆ ಸೀಟ್ ಅನ್ನು ಆಯ್ಕೆ ಮಾಡ್ಕೋಬಹುದು. ಚಿತ್ರದಲ್ಲಿರುವಂತೆ ಟೇಬಲ್ ಮತ್ತು ಸೀಟ್ ಆಯ್ಕೆ ಮಾಡಿ ಆರ್ಡರ್ ಮಾಡ್ತಾರೆ. ಆ ಟೇಬಲ್ ಮುಗಿಯುವವರೆಗೆ ಅದೇ ಜಾಗದಲ್ಲಿ ಮತ್ತೆ ಆರ್ಡರ್ ಮಾಡಲು ಸಾಧ್ಯವಿಲ್ಲ. ಹೊಸ ಆರ್ಡರ್ ಮಾತ್ರ ಸಾಧ್ಯ. ಇನ್ನೊಂದು ಚಿತ್ರವನ್ನು ನೋಡಿದ್ರೆ ಮನೆಗೆ ಬಂದು ಬಹುಪಾಲು ಟೇಬಲ್ ಮತ್ತು ಬಹುಪಾಲು ಸೀಟ್ಗಳನ್ನು ಒಂದೇ ಬಾರಿ ಕ್ಲಿಕ್ ಮಾಡಿ ಒಂದು ಆರ್ಡರ್ ಅನ್ನು ಪ್ರೊಸೆಸ್ ಮಾಡಬಹುದು. ರೋಲ್ ದಿ ಪಿಕ್ಚರ್ ನೋಡಿದ್ರೆ ನೀವು ತೆಗೆದುಕೊಳ್ಳುವ ಆ KOD ಟೋಕನ್ ಅನ್ನು ಕಿಚನ್ಗೆ ಕಳುಹಿಸುವಾಗ ಅದರಲ್ಲಿ ಆ ಸೀಟ್ ನಂಬರ್, ಟೇಬಲ್ ನಂಬರ್ ಎಲ್ಲವೂ ಅದರಲ್ಲಿ ಪ್ರಿಂಟ್ ಆಗ್ತದೆ. ಇದರ ಮೂಲಕ ಆ ಆರ್ಡರ್ ಕ್ಲೋಸ್ ಮಾಡೋವರೆಗೆ ಎಷ್ಟು ಬಾರಿ ಆ ಗ್ರಾಹಕರು ಆರ್ಡರ್ ಮಾಡಿದ್ರು ಅವರಿಗೆ ಬೇಕಾದ ಐಟಮ್ ಆ ಮನೆಯ ಗ್ರಾಹಕರಿಗೆ ಕೊಡುವವರೆಗೆ ಇದು ತುಂಬಾ ಉಪಯುಕ್ತವಾಗಿರುತ್ತದೆ. ಟೇಬಲ್ ಮತ್ತು ಸೀಟ್ ನಂಬರ್ ಬಂದ ಮೇಲೆ ಆ ಆರ್ಡರ್ ಪ್ರೋಗ್ರಾಮ್ ಮಾತ್ರ ಕಾಣಿಸೋದಿಲ್ಲ. ಆರ್ಡರ್ ಕ್ಲೋಸ್ ಆದರೂ ದಿಲ್ಲಿ ಸ್ಟೈಲ್ ಅಲ್ಲಿ ಈ ಬಿಲ್ ಮೂಲಕ ಯಾವ ಟೇಬಲ್ ಮತ್ತು ಸೀಟ್ ನಲ್ಲಿ ಗ್ರಾಹಕರ ಆರ್ಡರ್ ವಿವರಗಳನ್ನ ನೀವು ಯಾವಾಗ ಬೇಕಾದ್ರೂ ನೋಡಬಹುದು. ನೋಡಿದ್ರೆ ಒಂದು ಟೇಬಲ್ ಇದೆ. ಆ ಟೇಬಲ್ ನಲ್ಲಿ ಈಗ ನೀವು ಮೇಲಿನ ಇನ್ನೊಂದು ಟೇಬಲ್ ನಲ್ಲಿ ನೀವು ಅದನ್ನ ರೀಪ್ಲೇಸ್ ಮಾಡ್ತೀರಾ. ರೆಸ್ಟೋರೆಂಟ್ ಹೇಳಿ ಅದೇ ವಿವರಗಳನ್ನ ನೀವು ಸರಕು ವ್ಯವಹಾರದಲ್ಲಿ ಅಪ್ಡೇಟ್ ಮಾಡಬಹುದು. ಅಂದ್ರೆ ಟೇಬಲ್ಗಳು ಈಗಾಗಲೇ ಇವೆ. ಆ ಜಾಗದಲ್ಲಿ ನೀವು ಟೇಬಲ್ ನಂಬರ್ 3 ರಿಮೂವ್ ಮಾಡಿ 110 ಜನರು ಕುಳಿತುಕೊಳ್ಳುವಂತೆ ಒಂದು ಟೇಬಲ್ ಅನ್ನು ನೀವು ಮಾಡ್ತೀರಾ ಅಂದ್ರೆ ಆ ವಿವರಗಳನ್ನೆಲ್ಲ ನೀವು ಸರಕು ವ್ಯವಹಾರದಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಕೊಳ್ಳಬಹುದು.
ನೀವು 15 ಪಿಕ್ಚರ್ ನೋಡಿದ್ರೆ ಒಂದು ಟೇಬಲ್ ಸೀಟ್ ಒಂದ್ ವೇಳೆ ಬುಕ್ ಆಗಿದೆ ಅಂದ್ರೆ ಆ ಮಾಹಿತಿ ಎಲ್ಲ ವೈಟರ್ಗಳಿಗೂ ಡಿಸ್ಪ್ಲೇ ಆಗ್ತದೆ. ಆಗ ಇನ್ನೊಬ್ಬ ವೈಟರ್ ಬಂದು ಒಂದು ಗ್ರಾಹಕರು ಬಂದಾಗ ಅವರು ಯಾವ ಜಾಗದಲ್ಲಿ ಕುಳಿತುಕೊಳ್ಳಬಹುದು ಎಂಬ ವಿವರಗಳನ್ನ ಅವರು ತಮ್ಮ ಆಪ್ ನಿಂದ ಚೆಕ್ ಮಾಡಿ ನೋಡಬಹುದು. 16ನೇ ಫೀಚರ್ ಅಲ್ಲಿ ರೆಸ್ಟೋರೆಂಟ್ ನಿರ್ವಾಹಕರು ಎಲ್ಲಿದ್ರು ಎಷ್ಟು ಟೇಬಲ್ಗಳು ಭರ್ತಿಯಾಗಿವೆ ಅಥವಾ ಖಾಲಿ ಇವೆ ಎಂದು ನೋಡಬಹುದು. ಇಲ್ಲಿಯವರೆಗೆ ಟೇಬಲ್ ಮತ್ತು ಸೀಟ್ ಮ್ಯಾನೇಜ್ಮೆಂಟ್ ನೋಡಿದ್ದೇವೆ. ಈಗ ವೈಟರ್ ಮ್ಯಾನೇಜ್ಮೆಂಟ್ ವಿವರಗಳನ್ನು ತಿಳಿಯೋಣ. ಮುಖ್ಯ ಫೀಚರ್ ಎಂದರೆ ನಮ್ಮ ರೆಸ್ಟೋರೆಂಟ್ ಅಲ್ಲಿರುವ ಎಲ್ಲ ಟೇಬಲ್ಗಳು ಡಿಸ್ಪ್ಲೇ ಆಗ್ತವೆ. ಅನೇಕ ಸಾಫ್ಟ್ವೇರ್ಗಳಲ್ಲಿ ನೀವು ಟೇಬಲ್ಗಳನ್ನು ಕ್ರಿಯೇಟ್ ಮಾಡಿ ಅಲೋಕೇಟ್ ಮಾಡಬಹುದು. ನೀವು ಹೀಗೆ ಡಿಫೈನ್ ಮಾಡಿದಾಗ ಒಬ್ಬ ವ್ಯಕ್ತಿಗೆ ನಿರ್ದಿಷ್ಟವಾಗಿ 2 ಟೇಬಲ್ಗಳ ಅವಶ್ಯಕತೆ ಇದ್ರೆ ಅವನಿಗೆ ಆ ಟೇಬಲ್ಗಳಿಗೆ ಮಾತ್ರ ಪ್ರವೇಶವಿರುತ್ತದೆ. ಅಲ್ಲಿ ಬೇರೆ ಗ್ರಾಹಕರನ್ನು ಅವರು ಹ್ಯಾಂಡಲ್ ಮಾಡ್ತಾರೆ. 18ನೇ ಫೀಚರ್ ಗ್ರೇಟಿಂಗ್ ಕಸ್ಟಮ್ ಆಕ್ಸೆಸ್ ಪರ್ಮಿಷನ್ಸ್. ಗ್ರಾಹಕರು ಬಂದಾಗ ನಿಮ್ಮ ಅನುಮತಿ ಇದ್ರೆ ಮಾತ್ರ ಅವರು ರೇಟ್ ಬದಲಾಯಿಸಬಹುದು. ಇಲ್ಲದಿದ್ರೆ ಏನು ಮಾಡಲಾಗದು. ಕೇವಲ ಆರ್ಡರ್ ಪ್ರಾಸೆಸ್ ಮಾಡಬಹುದು. ಹೀಗೆ ಗ್ರಾಹಕರಿಗೆ ಆಕ್ಸೆಸ್ ನೀಡಿ ಮನೆಯಿಂದಲೇ ನಿರ್ವಹಿಸಬಹುದು. 9ನೇ ಫೀಚರ್ ಅಂದ್ರೆ ವೇಟರ್ಗೆ ನಗರ್ ಚೇಂಜ್ ಪ್ರೈಸ್ ಆರ್ ಸ್ಟಾರ್ಟ್. ನಿಮ್ ಬಳಿ ಕೆಲಸ ಮಾಡೋರು ಗ್ರಾಹಕರಿಂದ ಆರ್ಡರ್ ಮತ್ತು ಪೇಮೆಂಟ್ ಪಡೆದು ನಂತರ ಆರ್ಡರ್ ಕ್ಯಾನ್ಸಲ್ ಆಗಿದೆ ಎಂದು ಸುಳ್ಳು ಹೇಳಿ ಹಣ ಉಳಿಸಿಕೊಳ್ಳೋ ಸಾಧ್ಯತೆ ಇರ್ತದೆ. ಈ ಸಾಫ್ಟ್ವೇರ್ನಲ್ಲಿ ಅಂತಹ ಕ್ಯಾನ್ಸಲೇಷನ್ ಆಟೋಮ್ಯಾಟಿಕ್ ಆಗಿ ಪ್ರಿಂಟ್ ಆಗ್ತದೆ. ಅಲ್ಲದೆ ನೀವು ವೇಟರ್ಗೆ ಈ ಆಕ್ಸೆಸ್ ನಿರ್ಬಂಧಿಸಬಹುದು. ಅವರಿಂದ ಆರ್ಡರ್ ಕ್ಯಾನ್ಸಲ್ ಮಾಡಲಾಗದಂತೆ ಇಲ್ಲಿ ಸೆಟ್ಟಿಂಗ್ ಮಾಡಬಹುದು. 20 ಪಿಕ್ಚರ್ ನೋಡಿದ್ರೆ ನಮ್ಮ ಎಲರ್ಟೈನಿಂಗ್ ಪ್ಲಾನ್ ನಲ್ಲಿ 8 ವೇಟರ್ಗಳವರೆಗೆ ನಾವು ಈಗಾಗಲೇ ನೀಡಿದ್ದೇವೆ. ಹಾಗಾಗಿ ನಿಮ್ಮ ರೆಸ್ಟೋರೆಂಟ್ ನಲ್ಲಿ 8 ಮಂದಿ ಕೆಲಸ ಮಾಡ್ತಿದ್ರೆ ಎಲ್ಲರೂ ಇದನ್ನ ಬಳಸ್ಕೊಂಡು ಅವರು ಕಿಚನ್ಗೆ ಆರ್ಡರ್ ಕಳಿಸಬಹುದು. 21st ಚಾನಲ್ ನೋಡಿದ್ರೆ ಒಬ್ರು ಆರ್ಡರ್ ಕೋರ್ಸ್ ಮಾಡಿದ್ರೆ ನಂತರ ಗ್ರಾಹಕರು ಅಲ್ಲಿ 12 ವಸ್ತುಗಳನ್ನ ಕೇಳ್ತಾರೆ. ಅಪ್ಪಟೆ ಆ ವೇಟರ್ಗೆ ಅದಿರಲ್ಲ, ಆದ್ರೆ ಒಂದು ಮ್ಯಾನೇಜರ್ ಅಥವಾ ಓನರ್ ಅದನ್ನ ಪ್ರಾಸೆಸ್ ಮಾಡಬಹುದು. 22ನೇ ಚಿತ್ರ ನೋಡಿದ್ರೆ ನಮ್ಮ ಕಿಚನ್ ಅಲ್ಲಿರುವ ಪ್ರಿಂಟರ್ ಒಂದು ಸ್ಥಳದಲ್ಲಿ ಇರ್ತದೆ. ಒಂದು ವೇಳೆ ಅಲ್ಲಿರುವ ಪ್ರಿಂಟರ್ ರೋಲ್ ಖಾಲಿ ಆಗ್ಬಿಟ್ರೆ ಆ ಸಮಯದಲ್ಲಿ ಈಗ ಕೊಡುತ್ತಿರುವಾಗ ಆ ಪ್ರಿಂಟ್ ಆಗೋದಿಲ್ಲ. ಹಾಗಾಗಿ ಅವರು ಆ ಪೇಪರ್ ಬದಲಾಯಿಸ್ಕೊಂಡ್ಬಿಟ್ರೆ ನಾವು ಮತ್ತೆ ರೀಪ್ರಿಂಟ್ ಕೊಡಲು ಆಕ್ಷನ್ ಕೊಡಿರುತ್ತೇವೆ. ಅದು ಎಷ್ಟು ಟೆಸ್ಟ್ ಆಗಿದೆ ಎಂಬುದು ಇಲ್ಲ, ಆಗ್ಬಿಟ್ಟಿದೆ ಅಲ್ಲೇ ಮತ್ತೆ. ಹಾಗಾದ್ರೆ ಇದುವರೆಗೆ ನಾವು ವೇಟೆಡ್ ಮ್ಯಾನೇಜ್ಮೆಂಟ್ ಬಗ್ಗೆ ಕೆಲವು ಫೀಚರ್ಸ್ ನೋಡಿದ್ದೇವೆ. ಈಗ ಆರ್ಡರ್ಸ್ ನಿಕೋಡಿ ಮ್ಯಾನೇಜ್ಮೆಂಟ್ ಬಗ್ಗೆ ಚಿತ್ರಗಳನ್ನು ನೋಡೋಣ. ಚಿತ್ರವನ್ನು ನೋಡಿದರೆ ಉದಾಹರಣೆಗೆ ನೀವು ಬಂದು ಫಾಲೋ ಮಾಡದೆ ಮಧ್ಯದಲ್ಲಿ ನೀವು ಮ್ಯಾನ್ಯುವಲ್ ಆಗಿ ಗ್ರಾಹಕರಿಗೆ ಬಿಲ್ ಹಾಕಿ ಕೊಡಬೇಕಾದ್ರೂ ಆ ಒಂದು ಆಕ್ಷನ್ ನಾವು ಕಾರ್ಯನಿರ್ವಹಿಸಬಹುದು. ಇದು ಯಾರಿಗೆಂದರೆ ಮ್ಯಾನೇಜರ್ಗೆ ನಾವು ಈ ಆಕ್ಷನ್ ನೀಡಿದ್ದೇವೆ. ಹಾಗಾಗಿ ಗ್ರಾಹಕರು ಬರುವರು ಅವರು ಆಡ್ ಮಾಡಿ ವ್ಯೂ ಕಾರ್ಡ್ ನಿಂದ ಪ್ರಿಂಟೆಡ್ ಗ್ರಾಹಕರಿಗೆ ಕೊಡಬೇಕೆಂದು ಅವಶ್ಯಕವಿಲ್ಲ. ನಮ್ಮ ಸ್ಲಿಪ್ ಮಾತನಾಡುವ ಭಾಗದಲ್ಲಿ ಒಬ್ಬರನ್ನು ನಾವು ತೆಗೆದುಕೊಳ್ಳುವಾಗ ಬಹುಪಾಲು ವರ್ಗಗಳನ್ನ ನಾವು ಆಯ್ಕೆ ಮಾಡಬಹುದು. ಅದರಲ್ಲಿ ಒಂದು ವರ್ಗ ಯಾವುದು ಎಂದರೆ ಟೇಕ್. ನೀವು ಆರ್ಡರ್ ತೆಗೆದುಕೊಳ್ಳುವಾಗ ಅವರು ಟೇಕ್ ಅವೇ ಗ್ರಾಹಕರಾಗಿದ್ರೆ, ಅವರು ಆರ್ಡರ್ ತೆಗೆದುಕೊಂಡು ಹೋಗಿ ಮನೆಗೆ ಹೋಗಿ ಊಟ ಮಾಡುವರಿದ್ರೆ ನೀವು ಆ ಸೆಕ್ಷನ್ ಆಯ್ಕೆ ಮಾಡಿಕೊಂಡು ಆರ್ಡರ್ ಪ್ರೊಸೆಸ್ ಮಾಡಬಹುದು. ನೀವು ಮನಸ್ಸಿನಲ್ಲಿ ಆಯ್ಕೆ ಮಾಡಿದ ಕಾರಣದಿಂದ ಎಷ್ಟು ಬಾರಿ ಹೇಳಿದ್ರು ಆ ಸೆಷನ್ ಅದರಲ್ಲಿ ಮೆಂಟಲ್ ಆಗೇ ಇರುತ್ತದೆ. ಹಾಗಾಗಿ ನೀವು ಪ್ರತ್ಯೇಕವಾಗಿ ಒಂದು ಉತ್ತರವಾಗಿ ಅವರು ಟೇಕ್ ಅವೇ ಆರ್ಡರ್ ಮಾಡಿದಾಗ ಅವರು ಓಪನ್ ಮಾಡಿದಾಗ ಮಾಡುವ ಒಂದು ಸ್ಪ್ರಿಂಗ್ ಬರುವುದಿಲ್ಲ. ಡೈರೆಕ್ಟರ್ ಅವರು ಟೇಕ್ ಅವೇ ಇರ್ತಾರೆ. ಅದರಿಂದ ಆ ಆರ್ಡರ್ ಪ್ರೋಸೆಸ್ ಮಾಡೋದಕ್ಕೆ ಅವರಿಗೆ ಸುಲಭವಾಗಿರುತ್ತೆ. 2050 ಪಿಕ್ಚರ್ ನೋಡಿ, ಡೆಲಿವರಿ ಪಾರ್ಟ್ನರ್ ಆರ್ಡರ್ ವಿಷಯವನ್ನೇ ನಮ್ಮ ಸರಕು ಬಿಸ್ನೆಸ್ ಅಲ್ಲಿ ನಿರ್ವಹಿಸಬಹುದು. ಅದಕ್ಕಾಗಿ ನಾವು ಡೆಲಿವರಿ ಪಾರ್ಟ್ನರ್ ಎಂಬ ಪ್ರಶ್ನೆ ಇಟ್ಟಿದ್ದೇವೆ. ಆರ್ಡರ್ ಬಂದಾಗ ಡೆಲಿವರಿ ಮಾಡಿ. ವಾಟ್ಸ್ಆಪ್ ಆರ್ಡರ್ಗಳನ್ನ ನೀವೇ ಡೆಲಿವರಿ ಮಾಡಬಹುದು. ಆ ಆರ್ಡರ್ ನೋಟ್ ಮಾಡಿಕೊಂಡು ಪ್ರತ್ಯೇಕವಾಗಿ ನಿರ್ವಹಿಸಿ ಮತ್ತು ಇದರ ರಿಪೋರ್ಟ್ ನೋಡಿ. 26 ಪಿಕ್ಚರ್ ನೋಡಿದ್ರೆ ನಮ್ಮ ಸರಕು ವ್ಯವಹಾರದಲ್ಲಿ ಟೇಬಲ್ ಸೆಲೆಕ್ಟ್ ಮಾಡೋದು ಕಡ್ಡಾಯವಿಲ್ಲ. ನಿಮ್ಗೆ ಬೇಕಾದ್ರೆ ಆ ಆಕ್ಷನ್ ಅನ್ನ ನೀವು ಮಾಡಬಹುದು. ನೀವು ಏನ್ ಮಾಡ್ತೀರೋ ಆ ಪ್ರಕ್ರಿಯೆಯನ್ನ ನೀವು ದಾಟಿ ಹೋಗಬಹುದು. ಅಂದ್ರೆ ಹಿಟ್ ಸೆಲೆಕ್ಷನ್ ಕೊಟ್ರೆ ಟೇಬಲ್ ಮತ್ತು ಸೀಟ್ ಎರಡೂ ಸ್ಪಷ್ಟವಾಗಿ ಆಯ್ಕೆ ಮಾಡಬೇಕು, ಅಥವಾ ಟೇಬಲ್ ಸೆಲೆಕ್ಟ್ ಮಾತ್ರ ಕೊಟ್ರೆ ಸಾಕು. ಅವಾಗ ನೀವು ಟೇಬಲ್ ಮಾತ್ರ ಖಚಿತವಾಗಿ ಆಯ್ಕೆ ಮಾಡ್ಬೇಕಂತ ಆಗ್ತದೆ. ಸೀಟ್ ಆಯ್ಕೆ ಮಾಡದೇ ಇದ್ರು ಆ ಆರ್ಡರ್ ಅನ್ನು ನಾವು ಪ್ರೊಸೆಸ್ ಮಾಡಬಹುದು. 27 ಕಿಕ್ಸರ್ ನೋಡಿದ್ರೆ ಈಗ ಒಬ್ಬ ಗ್ರಾಹಕರು 15 ಬಾರಿ ಆರ್ಡರ್ ಮಾಡಿದ್ದಾರೆ. ಅದರಲ್ಲಿ ಒಂದು ಸ್ಥಳದಲ್ಲಿ ಅವ್ರು ಕ್ಯಾನ್ಸಲ್ ಮಾಡ್ತಾರೆ. ಆದ್ರೂ ಕೂಡ ಆ ಒಂದು ಕ್ಯಾನ್ಸಲ್ ಮಾಡೋ ಆಕ್ಷನ್ ನಮ್ಗೆ ಲಭ್ಯವಿದೆ.
28 ಪಿಕ್ಚರ್ಸ್ ನೋಡಿದ್ರೆ ಗ್ರಾಹಕರು ಆರ್ಡರ್ ಕ್ಯಾನ್ಸಲ್ ಮಾಡೋದಕ್ಕೆ ಯಾವ ಕಾರಣಕ್ಕಾಗಿ ಮಾಡ್ತಾರೆ ಅನ್ನೋದನ್ನು ನಾವು ಇನ್ಪುಟ್ ರೂಪದಲ್ಲಿ ಇಟ್ಕೊಂಡಿದ್ದೇವೆ. ಗ್ರಾಹಕರು ಬಂದು ಯಾವುದೋ ಒಂದು ಕಾರಣ ಹೇಳ್ತಾರೆ, ಏನೋ ಇಲ್ಲ, ಬಿಸಿ ಇಲ್ಲ ಅಂತ, ಅದಕ್ಕಾಗಿ ಇದನ್ನು ಬೇಡ, ಹಿಂತಿರುಗಿಸಿಬಿಡಿ ಅಂತ ಹೇಳ್ತಾರೆ. ಕೆಲವರು ರುಚಿ ಇಲ್ಲ ಅಂತ ಹೇಳ್ತಾರೆ. ಆ ಕಾರಣವನ್ನು ನೀವು ನೋಟ್ ಮಾಡೋದ್ರಿಂದ ನಿಮ್ಮ ಗುಣಮಟ್ಟವನ್ನು ಸುಧಾರಿಸಲು ಇದು ಉಪಯೋಗವಾಗುತ್ತದೆ. 29 ಪಿಕ್ಚರ್ ನೋಡಿದ್ರೆ ಬಹಳ ಜನರು ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ವರ್ಷಕ್ಕೊಮ್ಮೆ ಅಥವಾ 2 ವರ್ಷಕ್ಕೊಮ್ಮೆ ನಾವು ಎರಡನೇದನ್ನು ಮಾಡ್ತೀವಿ ಅಂತ ಹೇಳ್ತಾರೆ. ನಾವು ಎರಡನ್ನು ಮಾಡೋದಾಗ ಅಲ್ಲಿರೋ ಟೇಬಲ್ ಸ್ಟ್ರಕ್ಚರ್ ಎಲ್ಲವೂ ಬದಲಾಗುತ್ತೆ. ಇದನ್ನೆಲ್ಲ ಮತ್ತೆ ಸರಕು ಕ್ಯಾಪ್ ನಲ್ಲಿ ಕಾನ್ಫಿಗರ್ ಮಾಡಬೇಕಾಗ್ತದೆ. ಇದು ತುಂಬಾ ಸುಲಭ. ನೀವು ಕ್ಲಿಯರ್ ಟೇಬಲ್ಸ್ ಕೊಟ್ರೆ ಸಾಕು, ನಂತರ ನೀವು ಕ್ರಿಯೇಟ್ ಟೇಬಲ್ಸ್ ಕೊಡುವಾಗ ಅದು ಸ್ವಯಂ ಚಾಲಿತವಾಗಿ ಆಗುತ್ತೆ. ಈ ಸ್ವಯಂ ಚಾಲಿತ ಆಕ್ಷನ್ ಕೊಡುವುದರಿಂದ ನೀವು 10 ಟೇಬಲ್ ಇದ್ರೆ 10 ಕೊಟ್ರೆ ಸಾಕು, ಅದು ಸ್ವತಃ ಕ್ರಿಯೇಟ್ ಆಗ್ಬಿಡುತ್ತೆ. ಒಂದು ಟೇಬಲ್ ನಲ್ಲಿ ಸರಾಸರಿ 14 ಜನ ಕುಳಿತುಕೊಳ್ತಾರೆ ಅಂದ್ರೆ ನೀವು ಆ ಮನೆಯಲ್ಲೇ ಅವರಿಗೆ ಕೊಡಬಹುದು. ಈಗ 1010 ಜನರಿಗೆ 4 ಸೀಟ್ ಕೊಟ್ಟಿದ್ರೆ ಅದರಲ್ಲಿ ಟೇಬಲ್ 1 ಹಾಕಿ ಸ್ವಯಂ ಚಾಲಿತವಾಗಿ ಎಲ್ಲವೂ ಆಗುತ್ತೆ. ಎರಡನೇದ್ರಲ್ಲಿ ಒಂದು ಟೇಬಲ್ ತುಂಬಾ ಚೆನ್ನಾಗಿದ್ರೆ. ಕಸ್ಟಮರ್ಗಳು ಬಂದು ಆರ್ಡರ್ ಹಾಕಿದ್ದಾರೆ, ಯಾವುದೋ ಕಾರಣಕ್ಕೆ ಒಬ್ಬ ವೇಟರ್ ಬಂದು ಆರ್ಡರ್ ನೋಡಲ್ ಆಗ್ಲಿಲ್ಲ ಅಂದ್ರೆ ನೀವು ಬಂದು ಆ ಆರ್ಡರ್ಗೆ ಬೇರೆ ಒಂದು ಕ್ರಮ ತೆಗೆದುಕೊಳ್ಬಹುದು. ನಾವು ಸರಕು ಕೊಡ್ತೇವೆ. ನಮ್ಮ ಕರೆಕ್ಟ್ ಬೈ ಆಪ್ ಮೂಲಕ ಆರ್ಡರ್ ಬಂದಾಗ ನೀವು ಖರೀದಿಸಿದ ಪ್ಲಾನ್ ಪ್ರಕಾರ ವಿವರಗಳು ಹೋಟೆಲ್ನಲ್ಲಿ ಸ್ವಯಂ ಚಾಲಿತವಾಗಿ ಪ್ರಿಂಟ್ ಆಗ್ತವೆ. ನೀವು ಕಿಚನ್ಗೆ ಪ್ರತ್ಯೇಕವಾಗಿ ಹೇಳುವ ಅಥವಾ ಅದನ್ನು ಆಫ್ ಮಾಡುವ ಯಾವುದೇ ಅವಶ್ಯಕತೆ ಇರೋದಿಲ್ಲ. ಆನ್ಲೈನ್ ಆರ್ಡರ್ ಕನ್ಫರ್ಮ್ ಮಾಡಿದ ಕೂಡಲೇ ಅದು ಸಂಪೂರ್ಣವಾಗಿ ಪರಿವರ್ತಿತವಾಗ್ತದೆ. ಇನ್ನೊಂದು ಎರಡನೇ ಚಿತ್ರದಲ್ಲಿ ನೀವು ನೋಡಿದ್ರೆ ಟ್ರ್ಯಾಕ್ ಕ್ಲಿಯರೆನ್ಸ್ ವರ್ಕ್ ಆನ್ KOT ನಮ್ಮ KOT ಫ್ಯೂಚರ್ ನಲ್ಲಿಯೂ ಟ್ರ್ಯಾಕ್ಸ್ ಮಾದರಿ ಕೆಲಸ ಮಾಡ್ತಿದೆ. ಉದಾಹರಣೆಗೆ ಒಂದು ಟೇಬಲ್ ನಲ್ಲಿ ಒಂದು ಗ್ರಾಹಕರು ಬಂದು 2 ಬಿರಿಯಾನಿ ಆರ್ಡರ್ ಮಾಡ್ತಾರೆ, ಆದ್ರೆ ಒಟ್ಟು 2 ಮಾತ್ರ ಉಳಿದಿವೆ ಎಂದ್ರೆ ಈ ಇಬ್ರು ಆರ್ಡರ್ ತೆಗೆದುಕೊಂಡು ಕಿಚನ್ಗೆ ಕೊಟ್ಟ ತಕ್ಷಣ ಮತ್ತೊಬ್ಬ ವೇಟರ್ ಬಂದು ಇನ್ನೊಬ್ಬ ಗ್ರಾಹಕರಿಗೆ ಆರ್ಡರ್ ತೆಗೆದುಕೊಳ್ಳುವಾಗ ಹಿಂದೆ ಬಂದು ಔಟ್ ಆಫ್ ಸ್ಟಾಕ್ ಅಂತ ತೋರಿಸ್ತೀವಿ. ಮಾಲೀಕರು ಮತ್ತು ಮ್ಯಾನೇಜರ್ಗಳು ಎಲ್ಲಾ ರನ್ನಿಂಗ್ ಆರ್ಡರ್ಗಳನ್ನು ನೋಡಬಹುದು. ವೇಟರ್ಗೆ ನೀಡಲಾದ ಟೇಬಲ್ಗಳ ಆರ್ಡರ್ಗಳು ಮಾತ್ರ ಅವನಿಗೆ ಕಾಣಿಸ್ತವೆ. ಹೀಗೆ ಪ್ರತಿ ವೇಟರ್ಗೆ ಪ್ರತ್ಯೇಕವಾಗಿ ಡಿಸ್ಪ್ಲೇ ಆಗ್ತದೆ. ಆದ್ರೆ ಮ್ಯಾನೇಜರ್ ಅಥವಾ ಮಾಲೀಕರು ತಮ್ಮ ಡ್ಯಾಶ್ ಬೋರ್ಡ್ ನಲ್ಲಿ ಯಾವ ಟೇಬಲ್ ನಿಂದ ಯಾವ ಆರ್ಡರ್ ಬಂದಿದೆ ಎಂದು ಸುಲಭವಾಗಿ ತಿಳಿಯಬಹುದು. ಅವರು ಎಲ್ಲಿದ್ದರೂ ಇದನ್ನೆಲ್ಲ ಟ್ರ್ಯಾಕ್ ಮಾಡಬಹುದು. ನೋಡಿದ್ರೆ KVOD ಹಿಸ್ಟ್ರಿ ಬಿಲ್ ಸ್ಟೈಲ್ ನಲ್ಲೇ ಡಿಸ್ಪ್ಲೇ ಆಗ್ತದೆ. ಅಂದರೆ ಒಂದು ಆರ್ಡರ್ ಕಂಪ್ಲೀಟ್ ಆಗಿದೆ, ಪ್ರಿಂಟ್ ತೆಗೆದು ಕಸ್ಟಮರ್ ಹೋಗಿದ್ದಾರೆ, ನೀವು ಆಮೇಲೆ ಅದನ್ನ ಚೆಕ್ ಮಾಡಿದ್ರು ಆ ಆರ್ಡರ್ ನಲ್ಲಿರುವ ಐಟಮ್ಗಳು ಯಾವ್ಯಾವ ಸಮಯದಲ್ಲಿ ಪ್ರಿಪೇರ್ ಆಗಿವೆ, ಎಷ್ಟು ಸಮಯ ಆಯ್ತು, ಅದು ಕಸ್ಟಮರ್ಗೆ ನೀಡಲಾಗಿದೆ ಎಂಬ ಡೀಟೇಲ್ಸ್ ಆ ಹಿಸ್ಟ್ರಿಯಲ್ಲಿ ಎಲ್ಲವೂ ಬರ್ತದೆ. ಏನು ಅಂತ ನೋಡಿದ್ರೆ ಒಂದು KVOD ಐಟಮ್ ನ ಸ್ಟೇಟಸ್ ಅನ್ನ ನಾವು ಅಪ್ಡೇಟ್ ಮಾಡ್ಕೊಳ್ಬಹುದು. ಅಂದ್ರೆ ಪ್ರಿಪೇರ್, ಸರಿ, ವಿಡು ಅಥವಾ ಕ್ಯಾನ್ಸಲ್ ಇಂತಹ ಹಲವಾರು ಸ್ಟೇಟಸ್ ಗಳನ್ನು ನಾವು ಇಟ್ಕೊಂಡಿದ್ದೇವೆ. ನೀವು ಆ ಐಟಮ್ ನ ಸ್ಟೇಟಸ್ಗೆ ಬೇಕಾದಂತೆ ಆ ಸ್ಟೇಟಸ್ ಅನ್ನ ನೀವು ಅಪ್ಡೇಟ್ ಮಾಡ್ಕೊಳ್ಬಹುದು. 3060 ಪಿಕ್ಸರ್ ಅಲ್ಲಿ ಒಂದು ಆರ್ಡರ್ ಕ್ಯಾನ್ಸಲ್ ಆದ್ರೆ ಅದರ ಸ್ಟಾಕ್ ಕೌಂಟ್ ತಾನಾಗಿಯೇ ಇರುತ್ತೆ. ಉದಾಹರಣೆಗೆ ಗ್ರಾಹಕರು ಬಿರಿಯಾನಿ ಆರ್ಡರ್ ಮಾಡಿ ನಂತರ ರದ್ದುಗೊಳಿಸಿದ್ರೆ ಆ ಸ್ಟಾಕ್ ಕೌಂಟ್ ಆಟೋಮ್ಯಾಟಿಕ್ ಆಗಿ ಹೆಚ್ಚಾಡುತ್ತೆ. ಇದರಿಂದ ಮತ್ತೊಬ್ಬ ವೇಟರ್ ಆರ್ಡರ್ ಮಾಡುವಾಗ ಆ ಸ್ಟಾಕ್ ಅಲ್ಲಿ ಕಾಣಿಸುತ್ತೆ. ನಮ್ಮ ಸರಕು ಬಿಸ್ನೆಸ್ ಆಪ್ ನ ಡ್ಯಾಶ್ ಬೋರ್ಡ್ ಎಂಬ ಪ್ರತ್ಯೇಕ ಸ್ಕ್ರೀನ್ ಇದೆ. ಇದರಲ್ಲಿ ಸಿದ್ಧವಿರುವ ಆಹಾರ ಪದಾರ್ಥಗಳು, ಬಾಕಿ ಇರುವವು ಮತ್ತು ಸರ್ವ್ ಆಗಿರುವವನ್ನು ನೋಡಬಹುದು. ಇದನ್ನು ನೋಡುವುದರಿಂದ ಮ್ಯಾನೇಜರ್, ಓನರ್ ಮತ್ತು ಕಿಚನ್ ಮಾಸ್ಟರ್ಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಮ್ಮ ರೆಸ್ಟೋರೆಂಟ್ಗಳಲ್ಲಿ ಯಾವುದು ತಯಾರಾಗಲು ಎಷ್ಟು ಸಮಯ ತೆಗೆದುಕೊಳ್ತಿದೆ ಎಂಬ ರಿಪೋರ್ಟ್ ಅನ್ನು ನಾವು ನೋಡಬಹುದು. ಏಕೆಂದರೆ ಅದು ತುಂಬಾ ಮುಖ್ಯವಾದುದು. ಒಂದು ಗ್ರಾಹಕರು ಬರುವರು ಇದನ್ನು ಬೇಕು ಎಂದು 161 ಕಡೆ ಆರ್ಡರ್ ಮಾಡ್ತಾರೆ. ಅಂದರೆ ಅದು ಸಿಗಲು ಎಷ್ಟು ಸಮಯ ಆಗುತ್ತದೆ ಎಂಬುದು ಗೊತ್ತಾದರೆ ಮಾತ್ರ ನಾವು ಸರಿಯಾಗಿ ಅಪ್ಡೇಟ್ ಮಾಡಬಹುದು. ಆ ಮಾಹಿತಿಯನ್ನು ನಾವು ರಿಪೋರ್ಟ್ ಆಗಿ ತೆಗೆದುಕೊಳ್ಳಬಹುದು. ಒಂದು ಸ್ಟಾಕ್ ಖಾಲಿಯಾಗಿ ಬಿಟ್ಟು ಅಂದ್ರೆ ಅದನ್ನು ಮ್ಯಾನೇಜರ್ ಅಥವಾ ಮಾಲೀಕರು ತಾತ್ಕಾಲಿಕವಾಗಿ ಆಫ್ ಮಾಡ್ತಾರೆ. ಅವರು ಆಫ್ ಮಾಡಿದಾಗ ಆ ಸ್ಟಾಕ್ ಉಳಿದ ವೈಟರ್ಗಳಿಗೆ ಡಿಸ್ಪ್ಲೇ ಆಗೋದಿಲ್ಲ, ಅದು ಔಟ್ ಆಫ್ ಸ್ಟಾಕ್ ಆಗುತ್ತೆ. ಆರ್ಟಿ ಪಿಕ್ಚರ್ ಅಂದ್ರೆ ನಮ್ಮ ಸರಿಯಾದ ಬಿಸ್ನೆಸ್ ಅಲ್ಲಿ ಒಬ್ಬ ವೈಟರ್ ಬಂದು ಒಬ್ಬ ಗ್ರಾಹಕರನ್ನು ನೋಡಿದಾಗ ಆ ಗ್ರಾಹಕರು ಕೆಲವು ಕಾರಣಗಳಿಂದ ತಮ್ಮ ಟೇಬಲ್ ಅಥವಾ ಸೀಟ್ ಬದಲಾಯಿಸ್ತಾರೆ ಅಂದಾಗ ಆ ಅಂತಾರಾಷ್ಟ್ರೀಯವಾಗಿ ನಮ್ಮ ವೈಟರ್ ಅದನ್ನು ಅಪ್ಡೇಟ್ ಮಾಡಿದ್ರೆ ನಾವು ಕೊಡ್ತೇವೆ. ಪಾರ್ಟಿ ಫಸ್ಟ್ ಪಿಕ್ಚರ್ ಅಂದ್ರೆ ನಮ್ ಸರಕು ಬಿಸ್ನೆಸ್ ನಲ್ಲಿ ವೈಟರ್ಗಳು ಬಂದು ಆರ್ಡರ್ ತೆಗೆದುಕೊಳ್ತಾರೆ, ಗ್ರಾಹಕರು ಬಂದು ಆಕ್ಷನ್ ಅಂದ್ರೆ ನಾವು ಸರಕು ಬಿಸ್ನೆಸ್ ಇಟ್ಕೊಂಡಿದೀವಿ,
ಆ ಆರ್ಡರ್ ಅಲ್ಲಿ ಬಂದು ಅವರು ಡಿಸೈನ್ ಕೊಟ್ಟಿದ್ದಾರೆ, ಬಂದು ಅವರು 20 ರೂಪಾಯಿ ಎಂಟರ್ ಮಾಡ್ತಾರೆ, ಅದಕ್ಕೆ ಅದನ್ನ ಇಟ್ಟು ಹಾಗಾದ್ರೆ ಗ್ರಾಹಕರು ಬಂದು ಪೇಮೆಂಟ್ ಮಾಡ್ತಾರೆ. ನೀವು ಫೈನಲ್ ರಿಪೋರ್ಟ್ ತೆಗೆದು ನೋಡಿದಾಗ ಆ ಮನೆಗೆ ಎಷ್ಟು ಟಿಪ್ಸ್ ಬಂದಿವೆ ಎಂದು ನೋಡಬಹುದು. ಅದನ್ನು ನೀವು ನಿಮ್ಮ ಮನೆಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಬಹುದು. ಇದುವರೆಗೆ ನಾವು ಆರ್ಡರ್ಗಳ ಪಿಕ್ಚರ್ಸ್ ಬಗ್ಗೆ ನೋಡ್ತಿದ್ವಿ. ಈಗ ನಾವು ರಿಪೋರ್ಟ್ ಅನಾಲಿಟಿಕ್ಸ್ ಬಗ್ಗೆ ಡೀಟೇಲ್ ಆಗಿ ನೋಡಬೇಕು. ಅದಕ್ಕೆ ಎರಡನೇ ಪಿಕ್ಚರ್ ಅಂದರೆ ನಮ್ಮ ಬಳಿ ಕೆಲಸ ಮಾಡುವ ವೈಟರ್ ಹಾರಕ್ಕೆ ಎಷ್ಟು ಗ್ರಾಹಕರನ್ನು ಸ್ವೀಕರಿಸಿದ್ದಾರೆ ಎಂಬುದನ್ನು ನೋಡಬಹುದು. ಯಾವ ಟೇಬಲ್ಗಳು ಆರ್ಡರ್ ತೆಗೆದುಕೊಂಡಿವೆ ಎಂಬ ರಿಪೋರ್ಟ್ ಅನ್ನು ನಾವು ನೋಡಬಹುದು. ಅದರಲ್ಲಿ ಮೂರನೇ ಪಿಕ್ಚರ್ ಎಂದರೆ ನಮ್ಮ ರೆಸ್ಟೋರೆಂಟ್ ನಲ್ಲಿ ಯಾವ ಟೇಬಲ್ ನಲ್ಲಿ ಹೆಚ್ಚು ಮಾರಾಟವಾಗಿದೆ, ಯಾವ ಟೇಬಲ್ಗೆ ಹೆಚ್ಚು ಗ್ರಾಹಕರು ಬರ್ತಿದ್ದಾರೆ, ಹೆಚ್ಚು ಸಮಯ ಕಳೀತಿದ್ದಾರೆ ಎಂಬ ರಿಪೋರ್ಟ್ ಅನ್ನು ನಾವು ನಮ್ಮ ವ್ಯವಹಾರಕ್ಕೆ ಬಳಸಿಕೊಳ್ಳಬಹುದು. ನಂತರದ ಪೋರ್ಟ್ ಫ್ಯೂಚರ್ ಅಂದ್ರೆ ನಮ್ಮ ಬಳಿ ಕೆಲಸ ಮಾಡೋ ವೈಟರ್ಗಳು ಮಾತ್ರ ಅಲ್ಲದೆ ಇತರ ಸಹಾಯಕರು ಕೂಡ ಇರ್ತಾರಲ್ವಾ, ಅವರು ಹೊರಗೆ ಹೋಗಿ ಖರೀದಿ ಮಾಡ್ತಾರೆ, ಡೆಲಿವರಿ ಮಾಡೋರು, ಇವರ ಸಂಘಟಿತ ವರದಿಯನ್ನ ನಾವು ನಮ್ಮ ವ್ಯವಹಾರಕ್ಕೆ ಬಳಸಬಹುದು. ಈಗ ಮುಂದಿನದು ಎಕ್ಸ್ಪೋರ್ಟ್ ಪರ್ಚೇಸ್ ಮ್ಯಾನೇಜ್ಮೆಂಟ್ ಬಗ್ಗೆ ನೋಡೋಣ. ನಂತರದ 50 ಪಿಕ್ಸರ್ ಎಂದರೆ ನಮ್ಮ ಸರಕು ವ್ಯವಹಾರದಲ್ಲಿ ವೆಚ್ಚ ನಿರ್ವಹಣೆಗಾಗಿ ಪ್ರತ್ಯೇಕ ಮಾದರಿ ಇಟ್ಕೊಂಡಿದ್ದೀವಿ. ಅದರ ಮೂಲಕ ನಿಮಗೆ ಪ್ರತಿದಿನ ಎಷ್ಟು ಖರ್ಚಾಗುತ್ತಿದೆ ಎಂಬ ವಿವರಗಳನ್ನ ಇಲ್ಲಿ ಇನ್ಪುಟ್ ಆಗಿ ನೀಡಬಹುದು. ಎರಡನೆಯದಾಗಿ ನೀವು ಎಷ್ಟು ಹೂಡಿಕೆ ಮಾಡಿದ್ದೀರಿ ಮತ್ತು ನಿಮಗೆ ಎಷ್ಟು ಲಾಭವಾಗಿದೆ ಎಂಬುದನ್ನು ನೋಡಬಹುದು. ನಂತರದ 6 ಪಿಕ್ಸರ್ ಎಂದರೆ ಖರೀದಿ ವಿವರಗಳು. ನಮ್ಮ ಸರಕಾಪ್ನಲ್ಲಿ ನೀವು ವ್ಯಾಪಾರ ಮಾಡುವಾಗ ಯಾವ್ಯಾವ ಸ್ಟಾಕ್ ಗಳನ್ನ ಖರೀದಿಸ್ತೀರೋ ಅದನ್ನು ನಾವು ಸೇರಿಸಬಹುದು. ಸೇರಿಸುವಾಗ ಅದು ಸ್ವಯಂಚಾಲಿತವಾಗಿ ಇನ್ವೆಂಟರಿಯಲ್ಲಿ ಸೇರಿ ಸ್ಟಾಕ್ ನಿರ್ವಹಣೆಯಲ್ಲಿ ಅದರ ಸ್ಟಾಕ್ ಪ್ರಮಾಣವು ಹೆಚ್ಚಾಗ್ತದೆ. ಹೀಗಾಗಿ ನೀವು ಎಷ್ಟು ಖರೀದಿ ಮಾಡ್ತಿದ್ದೀರೋ ಅದನ್ನು ಬಿಲ್ ಹಾಕುವಾಗಲೇ ಎಲ್ಲವೂ ಸ್ವಯಂಚಾಲಿತವಾಗಿ ಆಗ್ತದೆ. ನೀವು ಪ್ರತಿ ಬಾರಿ ಕೈಯಾರೆ ಬಂದು ಲಭ್ಯವಿರುವ ಸ್ಟಾಕ್ ಪ್ರಮಾಣವನ್ನು ನೀಡಬೇಕಾಗಿಲ್ಲ. ಮುಂದಿಂದಾಗಿ ನಮ್ಮ ವ್ಯವಹಾರದಲ್ಲಿ 3 ಬಿಲ್ಲಿಂಗ್ ಸೌಲಭ್ಯವಿದೆ. ಗ್ರಾಹಕರು ಖರೀದಿಸಿದಾಗ ನೀವು 13 ಬಿಲ್ ಮಾದರಿ ನೀಡಬಹುದು. ಅವರು ಇದನ್ನ ನೋಡಿ ನಗದು ಅಥವಾ ಜಿಪೇನಂತಹ ವಿವಿಧ ವಿಧಾನಗಳಲ್ಲಿ ಪಾವತಿಸಬಹುದು. ಅವರು ಯಾವ ವಿಧಾನದಲ್ಲಿ ಪಾವತಿಸ್ತಾರೆಂದು ತಿಳಿಯದು, ಆದ್ರೆ ನೀವು ಬಿಲ್ ಪ್ರತ್ಯೇಕವಾಗಿ ನೀಡೋದ್ರಿಂದ ಅವರು ನೋಡಿ ಪಾವತಿಸ್ತಾರೆ. ನಂತರ ನೀವು ಅಂತಿಮ ಬಿಲ್ ಗ್ರಾಹಕರಿಗೆ ನೀಡಬಹುದು. ಮುಂದೆ ಸರಕು ಅಥವಾ ರೆಸ್ಟೋರೆಂಟ್ ಟೇಬಲ್ಗಳಲ್ಲಿ ನೀವು ಯಾವುದೇ ಬದಲಾವಣೆ ಮಾಡಿದ್ರೂ ಅದು ಸಿಬ್ಬಂದಿಯ ಎಲ್ಲಾ ಡಿವೈಸ್ಗಳಲ್ಲಿ ತಕ್ಷಣ ಕಾಣಿಸುತ್ತೆ. ಆದ್ದರಿಂದ ನೀವು ಪ್ರತಿಯೊಬ್ಬರ ಮೊಬೈಲ್ನಲ್ಲಿ ಪ್ರತ್ಯೇಕವಾಗಿ ಬದಲಾವಣೆ ಮಾಡುವ ಅಗತ್ಯವಿಲ್ಲ. 49 ಪಿಕ್ಚರ್ ನೋಡಿದ್ರೆ ನಮ್ಮ ಸರಕು ವ್ಯವಹಾರವಲ್ಲ, ಡೈನಾಮಿಕ್ ವೆಬ್ಸೈಟ್ ಅನ್ನು ನಾವು ಒದಗಿಸ್ತೇವೆ. ಅಂದ್ರೆ ನಮ್ಮ ರೆಸ್ಟೋರೆಂಟ್ಗಳಲ್ಲಿರೋ ಟೇಬಲ್ ಅಲ್ಲಿ ನಾವು ಒಂದು QR ಕೋಡ್ ಇಡ್ತೇವೆ. ಆ ದಿನ ಒಂದು ಗ್ರಾಹಕರು ಬಂದು ಸ್ಕ್ಯಾನ್ ಮಾಡಿದ್ರೆ ನಮ್ಮ ಬಳಿ ಯಾವ ಐಟಮ್ಗಳು ಲಭ್ಯವಿಲ್ಲವೆಂಬುದನ್ನು ತೋರಿಸ್ತೇವೆ. ಎಲ್ಲವನ್ನು ಡಿಸ್ಪ್ಲೇ ಮಾಡ್ತೇವೆ. ಆ ಮೆನು ಐಟಮ್ಗಳನ್ನು ಗ್ರಾಹಕರು ಕಾರ್ಟ್ಗೆ ಸೇರಿಸಿ ಆರ್ಡರ್ ಪ್ಲೇಸ್ ಮಾಡಬಹುದು. ಹೀಗೆ ಗ್ರಾಹಕರು ಆರ್ಡರ್ ಪ್ಲೇಸ್ ಮಾಡಿದಾಗ ಇನ್ಫಾರ್ಮೇಶನ್ ನಮ್ಮ ಬಿಸ್ನೆಸ್ ಆಪ್ ನಲ್ಲಿ ವಿಸಿಬಲ್ ಆಗಿರ್ತದೆ. ಇದರಿಂದ ಆರ್ಡರ್ ಬಂದಾಗ ನೀವು ಕೇಳುವ ಮತ್ತು ಆಡುವುದು ಸುಲಭವಾಗಿ ಕನ್ವರ್ ಆಗ್ತದೆ. 50 ಫ್ಯೂಚರ್ ಅಂದ್ರೆ ನಮ್ಮ ಸರಕು ಬಿಸ್ನೆಸ್ಗೆ ಪ್ರತ್ಯೇಕ ಡೆಲಿವರಿ ಬಾಯ್ ಆಪ್ ಅನ್ನು ಕೊಡ್ತೇವೆ. ಈ ಆಪ್ ನ ಮೂಲಕ ಈ KVT ಪ್ಲಾನ್ ಪರ್ಚೇಸ್ ಮಾಡುವ ಗ್ರಾಹಕರು ನಮ್ಮಿಂದ ಪಡೆಯಬೇಕು. ಅಂದ್ರೆ ಅವರು ಬಂದು ಹೊರಗೆ ಫುಡ್ ಡೆಲಿವರಿ ಮಾಡುವ ಪ್ರಕ್ರಿಯೆಯನ್ನು ತಮ್ಮ ರೆಸ್ಟೋರೆಂಟ್ ಗಳಲ್ಲಿ ಮಾಡ್ತಿದ್ದಾರೆ ಎಂದರೆ ಪ್ರೀಮಿಯಂ ಸ್ಟೋರ್ ಅಲ್ಲಿ ಅವರು ತಮ್ಮ ಬಿಸ್ನೆಸ್ ಬಳಸಿಕೊಂಡು ತಾವೇ ಡೆಲಿವರಿ ಮಾಡುವಂತೆ ಇರುತ್ತದೆ. ನೀವು ಪ್ರತ್ಯೇಕವಾಗಿ ಡೆಲಿವರಿ ಬಾಯ್ಸ್ ಅನ್ನು ನಿರ್ವಹಿಸುವ ರೆಸ್ಟೋರೆಂಟ್ ಆಗಿದ್ದರೆ ನಮ್ಮ ಡೆಲಿವರಿ ಬಾಯ್ಗಳಿಗೆ ಪ್ರತ್ಯೇಕ ಆಪ್ ನೀಡಿದಿವೆ. ಅವರಿಗೆ ಆ ಆಪ್ ನಲ್ಲಿ ಯಾವುದೂ ಇರಲ್ಲ. ಒಂದು ಆರ್ಡರ್ ರಿಸೀವ್ ಆದ್ಮೇಲೆ ನೀವು ಆರ್ಡರ್ ಡಿಸ್ಪ್ಯಾಚ್ ಮಾಡಿದ ನಂತರ ಅವರಿಗೆ ನೋಟಿಫಿಕೇಶನ್ ಹೋಗ್ತದೆ. ಅವರು ಅದನ್ನು ತೆಗೆದುಕೊಂಡು ಡೆಲಿವರಿ ಮಾಡಿ ಮತ್ತೆ ರೆಸ್ಟೋರೆಂಟ್ಗೆ ಬರ್ತಾರೆ. ಈ ಪ್ರತ್ಯೇಕ ಆಪ್ ಮೂಲಕ ನಾವು ನಮ್ಮ ಗ್ರಾಹಕರಿಗೆ ನಮ್ಮ ಸೇವೆಯನ್ನು ಒದಗಿಸ್ತೇವೆ. ನಂಬರ್ ಸರಕು ಬಿಸ್ನೆಸ್ ಆಪ್ ನಲ್ಲಿರುವ ಎಲ್ಲಾ ಡೈನಿಂಗ್ ಪ್ಲಾನ್ ಗಳ ಫೀಚರ್ಸ್ ಗಳನ್ನು ಈ ವಿಡಿಯೋದಲ್ಲಿ ವಿವರವಾಗಿ ನೋಡಬಹುದು. ನೀವು ಡೀಟೇಲ್ ಗಾಗಿ ನೋಡಿರಬಹುದು. ನಾವು ಈಗಾಗಲೇ ಪ್ರೋ ಬಿಲ್ಲಿಂಗ್ ಮತ್ತು ಪ್ರೀಮಿಯಂ ಸ್ಟೋರ್ ಪ್ಲಾನ್ ಗಳ ಡೀಟೇಲ್ಸ್ ಗಾಗಿ ಪ್ರತ್ಯೇಕ ವಿಡಿಯೋ ಹಾಕಿದ್ದೇವೆ. ಭಾಗ 1 ಮತ್ತು ಭಾಗ 2 ನೋಡಲು ಈ ವಿಡಿಯೋ ಲಿಂಕ್ ಕ್ಲಿಕ್ ಮಾಡಿ ನೋಡಿ.